ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ. ಹಾಗೆ ನನ್ನ ಬ್ಯಾನರ್ RC ಸ್ಟುಡಿಯೋಸ್, ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ, ಒಂದು ಸಂಸ್ಥೆ ಆಗೋದಕ್ಕೆ ನಮ್ಮೆಲ್ಲರೂ ಆಶೀರ್ವಾದ ಇರಲಿ. ಫಾದರ್ನ ಶುರು ಮಾಡ್ತಾ ಇದ್ದೀನಿ. ಶೂಟಿಂಗಿಗೆ ಇದೇ 27ನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಹೀರೋ, ಬೇರೆ ಎಲ್ಲ ರಾಜ್ಯದ ಸ್ಟಾರ್ ಇರ್ತಾರೆ. ಏಕೆಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ಇನ್ಮೇಲೆ ಇಂಡಿಯಾ ಸಿನಿಮಾನೇ ಮಾಡ್ತೀನಿ. ಚಿಕ್ಕ ನಾವು ಒಂದು ಸಿನಿಮಾ ಯಾಕಂದ್ರೆ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು. ಚಿಕ್ಕದು ದೊಡ್ಡದು ಅಂತಲ್ಲ, ಕಂಟೆಂಟ್ ದೊಡ್ಡದು. ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈ ಸರ್ನ ಸಂಪರ್ಕಿಸಿ ಎಲ್ಲ ಮಾತುಕತೆ ಅಗ್ರಿಮೆಂಟ್ ಬಂದಿದೆ. ಕೃಷ್ಣ ಮತ್ತು ಪ್ರಕಾಶ್ ರೈ ಸರ್ ಕಾಂಬಿನೇಷನ್ ಇದು. ಸೊ ಅಪ್ಪ ಮಗನ ಸಬ್ಜೆಕ್ಟ್ ಇದು. ಇದರ ಮಧ್ಯೆ ತೆಲುಗಿನ ಸುನಿಲ್, ಈಗ ಎಲ್ಲ ಆರ್ಟಿಸ್ಟ್ಗಳು, ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಫಾದರು, ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದನ್ನು ಫಾದರ್ ಶುರು ಮಾಡ್ತಾ ಇದ್ದೀನಿ. ಇದಾದಮೇಲೆ ಡಾಗ್ ಅಂತ, ಇದಕ್ಕೆ ಆರ್ಟಿಸ್ಟ್ ಒಂಚೂರು ವರ್ಕ್ ಕೊಡ್ತೀನಿ. ಅದು ಬೇರೆ ಡೈರೆಕ್ಟ್ರು. ಅದನ್ನೆಲ್ಲ ಇಲ್ಲಿ ನಂದು 2 ಆಫೀಸ್ ಇದೆ, ನಂದೊಂದು 3 ಆಫೀಸ್ ಇದೆ. ಜಾಗದಲ್ಲಿ 3 ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ಆಫೀಸ್ ಕೊಟ್ಟಿದ್ದೀನಿ. ಸೊ ನನಗೆ ಒಂಥರ ನಾನು ಮೊದಲನೇ ದಿನ ಬಂದಾಗ ಇಲ್ಲಿ ಯಾರು ನಮ್ಮವ್ರು ಯಾರು ಅಂತ ಭಯ ಬಿದ್ದಿದ್ದ ದಿನಗಳುಂಟು. ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವಿದ್ದೀವಿ ಅಂತ ಬಿಟ್ಟಿದ್ದೀರಾ. ಇವತ್ತು ನಮ್ಮ ಸ್ನೇಹಿತರುಗಳು, ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡಿದ್ದಾರೆ. ಇವರೆಲ್ಲರೂ ನಾವು ಯಾವತ್ತೂ ಚಿರಋಣಿಯಾಗಿದ್ದೀನಿ. ತಪ್ಪು ಮಾಡಿದಾಗ ಕ್ರಿಟಿಕ್ ಮಾಡಿ, ನಮ್ಮ ಕ್ರಿಟಿಕ್ಗೆ ನಾನು ಸದಾ ಋಣಿಯಾಗಿ. ಕ್ರಿಟಿಕ್ ನಿಮಗೆ ಆ ರೈಟ್ಸ್ ಇದೆ, ಪತ್ರಿಕಾ ಸ್ವಾತಂತ್ರ್ಯ ಇದೆ. ಅದಕ್ಕೆ ನೀವೆಲ್ಲರೂ ನಾನು ಇಷ್ಟಪಡ್ತೀನಿ, ನಾನು ಅದನ್ನು ಗೌರವಿಸ್ತೀನಿ. ಅದೇ ಟೈಮ್ ವ್ಯಕ್ತಿಗತವಾಗಿ ಕೂಡ ಸರ್ ಕೆಲವು ನಾವು ಗೌರವಿಸ್ತಾರೆ. ನಾವು ತುಂಬ ಒಂದು ತೊಂದರೆ ಆಗಿದೆ. ಒಬ್ಬರ ಒಂದು ಕ್ರಿಟಿಕ್ ಅಲ್ಲ, ಅದು ಒಂದು ಪೇಜ್ ಓದೆ. ನಾನು ಹೇಳಿದೆ ಒಂದು ಪೇಜ್ ಓದೆ, ಆ ಥರ ಯಾರಿಗೂ ಮಾಡಬೇಕು. ಒಬ್ಬ ಡೈರೆಕ್ಟ್ರು, ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡ್ತಾರೆ, ಶ್ರಮ ಆಗ್ತದೆ ಸರ್. ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ನೀವು ಬೆಳಗ್ಗೆ ಎದ್ದು ಬಂದಿದ್ದೀರ, ಕೆಲಸ ಅಂತ ಮಾಡ್ತೀವಿ. ಆದ ನಂತರದ ರಿಸಲ್ಟ್ ಭಗವಂತನ ಸರ್ ಯಾರ ಕೈಲಿ ಹಾಗಾಗಿ ನಾವು ಕೆಲಸ ಮಾಡೋದಲ್ಲ. ರೈತರು ಹಂಗೆ ಫೋನಲ್ಲಿ ಕೆಲಸ ಮಾಡ್ತೀವೋ, ಸಿನಿಮಾದಲ್ಲೂ ಹಂಗೆ ಕೆಲಸ ಮಾಡ್ತೀವಿ. ಮೊಬೈಲ್ ಇದೆ, ಕಾಮೆಂಟು ಇದೆ ಅಂತ ಮಾತು ಕೇಳಿದರೆ ಸ್ವಲ್ಪ ಬೇಡ ಸರ್. ಯಾಕೆಂತಂದರೆ ಎಲ್ಲರೂ ಕಷ್ಟಪಡ್ತಾರೆ. ಎನಿವೇ, ಇವತ್ತು ನನ್ನ ಬರ್ಡೇಗೆ ಬಂದಿದ್ದೀರಾ, ನನಗೆ ಆಶೀರ್ವಾದ ಮಾಡಿದ್ದೀರಾ. ನನ್ನ ಪ್ರೀತಿ ಕಬ್ಜಾಗೂ ಇತ್ತು, ನೀವೆಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳಿದ್ನಲ್ಲ, ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಿರಲಿಲ್ಲ ಸರ್. ಸಿನಿಮಾ ಅನ್ನೋದು ಒಂದು ಉದ್ಯಮ. ಯಾರು ದಾನ ಮಾಡೋಕ್ಕೆ ಯಾರೂ ಕೂತಿಲ್ಲ. ಸಿನಿಮಾ ಅನ್ನೋದೇ ಒಂದು ಉದ್ಯಮ. ದುಡ್ಡಾಕ್ಬಿಟ್ಟು ಎಲ್ಲರೂ ಒಂದು ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೋಬೇಕು. ಅದು ಪಡ್ಕೊಂಡಿದ್ದೀವಿ, ಅದೇ ಅದಕ್ಕೆ ಇಷ್ಟ ಅಲ್ವ ಸರ್. ನಮಗೆ ಗೊತ್ತಿಲ್ಲ, ಯಾರಾದರೂ ಒಬ್ಬ ಕೈಗೆ ಹೊಡೆದು ಒಕ್ಕೋ ನೀನು ಮಾಡಿದ್ಯಾ ಅಂತಂದಾಗ 4 ಕಡೆಯಿಂದ ಬರ್ತಾಯಿದ್ದೆ. ಅವನು ಗೊತ್ತಿಲ್ಲದೆ ಹೋಗ್ಬರ್ತಲ್ಲ, ಹಂಗೆ ಯಾರಿಗೂ ಒಪ್ಸಕ್ಕೆ ಹೋಗ್ಬೇಕು ಸರ್. ಒಂದಾಗುತ್ತೆ, ಲಾಭ ಬರುತ್ತೆ. ಲಾಭ ಬಂದರೆ ಇಂಡಸ್ಟ್ರಿ. ಹಾಗಾಗಿ ಪದೇ ಪದೇ ನಾನು ಇನ್ನು ಯಾವತ್ತೂ ಮಾತಾಡಲ್ಲ, ಮಾತಾಡಲೇಬೇಕಾಗಿತ್ತು. ಹಂಗಾಗಿ 3 ಸತಿ ಮಾತಾಡಿದ್ದೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟತೆ ಕೊಟ್ಟು ಪ್ರೋತ್ಸಾಹಿಸ್ಬೇಕು. ಚಾರ್ಮಿನಾರ್ ಸಿನಿಮಾ ಮಾಡಿದೆ, ಪ್ರೋತ್ಸಾಹಿಸಿದ್ರೆ ಮಾಡ್ತೀವಿ. ನೀವು ಯಾರದು ಬಿಸಾಕ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ಒಬ್ಬೊಬ್ರು ಕಡಿಮೆ ಆದರೆ ನಿಮ್ಗೆ ಯಾರು ಸರ್ ಈ ಥರ ಇವಾಗೆಲ್ಲ ಬಂದು ಕುತ್ಕೊಂಡು ಮಾತಾಡೋಕ್ಕೆ ಯಾರು ಸಿಗ್ತಾರೆ ಸರ್? ಹಾಗಾಗಿ ಕೆಟ್ಟ ಪ್ರವೃತ್ತಿನ ಯಾರು ಮಾಡ್ತಿದ್ದಾರೆ ಬಿಡಿ ಸರ್. ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗಿ 100 ಕಮೆಂಟು 200 ಕಮೆಂಟು, ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಸರ್. ಎಲ್ರಿಗೂ ಆಗ್ತಾರೆ ಸರ್. ಅದನ್ನು ಎಲ್ರಿಗೂ ಹಾಗಾಗಿ ಎಲ್ರಿಗೂ ಯಾರು ಹೇಳೋರು ಕೇಳೋರಿಲ್ಲ, ಅವ್ರಿಗೆ ಅಷ್ಟೇ ಆಗ್ತಾರೆ. ಹಾಗಾಗಿಯೇ ಈ ಥರ ಸಂಘಟನೆಗೆ ಉಟ್ಕೊಳ್ಬೇಕಾಗುತ್ತೆ, ಹೋರಾಟ ನಡಿಬೇಕಾಗುತ್ತೆ. ಹೀಗೆಲ್ಲ ಬೇಡ ಸರ್. ನಾವೆಲ್ಲ ಒಳ್ಳೆ ಸಿನಿಮಾ ಮಾಡೋಣ, ನೀವು ಇರಬೇಕು, ನಾವು ಇರಬೇಕು, ಇಲ್ಲೂ ಇರಬೇಕು. ಇದು ಸಖತ್ತಾಗಿರೋ ಫೀಲ್ಡ್ ಸರ್, ಇದು ಬ್ಯೂಟಿಫುಲ್ ಫೀಲ್ಡ್. ಇದು ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ. ನೀವು ಎಂಜಾಯ್ ಮಾಡ್ಕೊಂಡು ಕ್ರಿಟಿಕ್ಸ್ ಮಾಡಿ, ಕರೀರಿ, ನಮ್ಮನ್ನು ಕರೆದು ಕೂರಿಸ್ಕೊಳ್ಳಿ. ಚಂದ್ರು ಕಬ್ಜಾ ಮಾಡಿದೆ, ಯಾಕೆ ಮಾಡಿದೆ ಇದನ್ನು ಹೇಳಿ ನೋಡೋಣ, ಕತೆ ಯಾಕೆ ಮಾಡ್ಕೊಂಡ್ರೆ ಸರ್ ಹೇಳಿ ಸರ್. ನಾನು ಹೇಳ್ತೀನಿ, ನನ್ನ ಪ್ರಾಬ್ಲಮ್ ಹೇಳ್ತೀನಿ. ಹೌದಾ ಸರ್, ನೀವು ಹೇಳಿದ ಪಾಯಿಂಟ್ ತೊಗೊಳ್ತೀನಿ. ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆಂದು ಕಟ್ಬಿಡಿ. ಅವಾಗ ಹೌದಾ ಅಂತೇಳಿ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಹೋಗೋಣ. ಈ ಸಂದರ್ಭದಲ್ಲಿ ನಾನು ಹೇಳಬೇಕಿತ್ತು, ಹೇಳಿದ್ದೀನಿ. ನನಗೆ ಯಾವಾಗಲೂ ಓಲೈಸಕ್ಕೆ ಬರಲ್ಲ. ನನಗೆ ನೀವು ಶಕ್ತಿ ಇದ್ದಿದ್ರಿಂದಲೇ ಚಂದ್ರು ಇಲ್ಲಿವರೆಗೂ. ಯಾಕೆಂದ್ರೆ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ, ಮಾತಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳಿದ್ರು ಅದನ್ನು ಪರಿಗಣನೆ ತಗೊಳ್ಳೋದೆ ನನಗೆ ಶಕ್ತಿಯಾಗಿ ನಿಂತು. ಚಂದ್ರೂನ ಸರ್ ತಮಾಷೆ ಅಲ್ಲ ಸರ್. ಒಂದು ಸಿನಿಮಾ ಮಾಡೋಕ್ಕಾಗ ಇಂಡಸ್ಟ್ರಿ ಮುಗಿಯಿತು ಅಂತಕ್ಕಂಥ ಟ್ರೈ ಮಾಡ್ತೀನಿ. 5 ಸಿನಿಮಾ ಮಾಡ್ತೀನಿ. ಪ್ರೀತಿ ಬೇಕು, ಆಶೀರ್ವಾದ ಬೇಕು. ಈ ಯಾರು ತಂದೆ ತಾಯಿ ಇದ್ದಿರೋ ಅಕೌಂಟ್ಗಳಿಂದ ಕಮೆಂಟ್ ಹಾಕ್ತಾರೆ ಅವರ ಬಗ್ಗೆ ನೀವೇ ಕಡಿವಾಣ ಪಾಠದ ಡಿಲೀಟ್ ಕೊಡಿ ಸರ್. ನೀವೇ ಕೊಡಿ ಸರ್. ನಿಮ್ಮ ಚಾನಲಿಂದ ಒಂದು ಕೆಟ್ಟದಾಗ ಆ ಥರ ಬಂದಿದ್ದು ನೀವೇ ಹುಡುಕಿ. ಅಪ್ಪ ಅಮ್ಮ ಇಲ್ಲ ಅಂತ ಡಿಲೀಟ್ ಮಾಡಿ. ಯಾಕೆ ಗೊತ್ತಾ, ನಿಮ್ಮ ಚಾನಲ್ಗೂ ಕೆಟ್ಟ ಹೆಸರೇ.
ಕರೆಕ್ಟಾಗಿದೆಯಾ ಒಂದು ಪೇಜ್ ಬರೀಲಿ ಅವನು ತಿದ್ಕೊಳ್ಳೋಣ ಎಲ್ಲರೂ. ನೀವು ವಾವ್ ಮತ್ತೆ ತಿದ್ಕೊಳ್ಳಿ, ನಾನು ಇದನ್ನು ನಿಮ್ಮಿಂದನೇ ಶುರುವಾಗಬೇಕು ಈ ಹೋರಾಟ. ಇದು ಸರ್, ಇದು ಹಣಕಾಸುಗೋಸ್ಕರ ನಡೀತಾ ಇದೆ ಗೊತ್ತಲ್ಲ ಸರ್. ನಿಮಗೆ ಫೋನ್ ಬಂದಿದೆ, ಹಟ್ಟಂತ ಬೀಳುತ್ತೆ ಸರ್, 100 ಕಮೆಂಟ್ ಬೀಳುತ್ತೆ. ಆ 100 ಕಮೆಂಟ್ ನೋಡಿದ್ರೆ ಏನಾಗ್ತಾರೆ ಓ ಹೌದೇನೋ ಅಂತ ಮೈಂಡ್ ಸೆಟ್ ಆಗ್ತಾರೆ, ಅದ್ರ ಮೇಲೇ ಟ್ರಾವೆಲ್ ಆಗ್ತದೆ. ಹೋಯ್ತಲ್ವ ಸರ್ ಒಂದು ಅದಾಗಿದ್ರೆ. ಹಾಗಾಗಿ ನಿಮ್ಮಿಂದನೂ ಒಂದು ಹೋರಾಟದ ಅಗತ್ಯತೆ ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ. ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳು ಎಲ್ರಿಗೂ ಸಾಷ್ಟಾಂಗ ವಂದನೆ ನಮಸ್ಕಾರ. ನನ್ನ ಮಾಧ್ಯಮ ಮಿತ್ರರು, ಹಿರಿಯರು, ನಾಗೇಶ್ವರನ ಇರ್ಬೋದು, ಹನುಮಣ್ಣ ಇರ್ಬೋದು, ಯಾವಾಗಲೂ ವೆಂಕಟೇಶಣ್ಣ, ವಾಸಣ್ಣ, ಯಾವಾಗಲೂ ನನಗೊಂಥರ ಅವ್ರು ಬರ್ತಾರೆ ಅಂದರೆ ಒಂದು ಸಂತೋಷ ಆಗುತ್ತೆ. ಸೊ ಹಾಗಾಗಿ ಸಿನಿಮಾಗಳ ಪ್ರೀತಿ ಸರ್ ಆಗಿತ್ತು. ಚಂದ್ರು 5 ಸಿನಿಮಾಗಳನ್ನು ಆದಷ್ಟು ಬೇಗನೆ ಮುಗಿಸೋದು ಶಕ್ತಿ ಕೊಡಿ. ಮತ್ತು ನಿಮಗೋಸ್ಕರ ಒಂದು 2 ನಿಮಿಷದಲ್ಲಿ ನನ್ನ ಗುರುಗಳು ಅವ್ರ ಜೊತೆಲ್ಲ ಕೆಲಸ ಮಾಡಿದ್ದೀನಿ. ಒಂದು ಸ್ಪೆಷಲ್ ಒಂದೆರಡು ಮ್ಯಾಜಿಕ್ ಶೋ ಮಾಡ್ತಾರೆ ನಿಮಗೋಸ್ಕರ. ಯಾಕೆಂದರೆ ಅವರು ಎಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದ ಚಂದ್ರು. ನಾನು ಇಲ್ಲಿವರೆಗೂ ಏನು ಅಖಿಲ ಕರ್ನಾಟಕ ಚಂದ್ರು ಅಭಿಮಾನಿಗಳ ಅಭಿಮಾನಿಗಳು ಅನ್ಬೇಡಿ ಅಂತ ಹೇಳಿದ್ರು, ನನ್ನ ಸ್ನೇಹಿತರು ಅಂತ ಹೇಳಿದ್ರು. ಅಭಿಮಾನಿಗಳು ಅನ್ಸ್ಕೊ ನನಗೆ ಇಷ್ಟ ಆಯಿತು, ನನಗೆ ಇಷ್ಟಪಡ್ತಾರಲ್ಲ, ನೀವು ಇಷ್ಟಪಡ್ತಾರೆ ಸ್ನೇಹಿತರು ಅಂತ ಇತ್ತು. ಅಭಿಮಾನಿಗಳ ಬಳಗ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ ನಮ್ಮ ಅಣ್ಣವರ ಅಡ್ವೈಸಲ್ಲಿ. ಇದು ನನಗೆ ಮೈಲಾರಿ ಆರ್ ಚಂದ್ರು ಅಭಿಮಾನಿ ಬಳಗ ಅಂತೇಳಿ 2010ರಲ್ಲಿ ಒಂದು ಸಂಘಟನೆಯಾಗಿ ಪುಷ್ಟಾಗಿ ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ. ನಮಗೆಲ್ಲ ಏನಕ್ಕಪ್ಪ, ನಾವು ರೈತರ ಮಕ್ಕಳು ಬೇಡ ಇವೆಲ್ಲ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿನದಲ್ಲಿ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ. ನಾನು ನೋಡ್ತೀನಿ ಸುಮ್ಮನೆ ಎಲ್ಲ ಆಯ್ತು. ನಾವು ಹೆಸರು ಕೆಡಿಸ್ಕೊಂಡಿದ್ದೀವಿ, ಹೆಸರಿಗೊಂದು ಗೌರವ ಇಟ್ಕೊಂಡಿದ್ದೀವಿ, ಕೆಲಸ ಮಾಡ್ತೀವಿ, ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋಂಥ ಒಂದು ದೊಡ್ಡ ಶಕ್ತಿ ಇದ್ದಾಗ ನಮ್ಮ ಅಣ್ಣ ಅಂಥವರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ಏನೋ ನಿಮ್ಗೆ ಕೊಟ್ಟರೋ ಒಂದು ಸಾಧನೆಗೋಸ್ಕರ ಎಲ್ಲ ಬಂದಾಗ ನಾವು ಒಂದು ಮಾಡೋಣ, ಒಂದು ಸಂಘಟನೆ ಮಾಡೋಣ. ನಾಳೆ ದಿನ ನೀನು ಮಾತಾಡಬೇಡ, ನೀನು ಕೆಲಸ ಮಾಡ್ಕೊಂಡು ಹೋಗಿ. ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಒಂದು ಪ್ರಶ್ನೆ ಮಾಡೋಕ್ಕಾದ್ರೂ ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾನು ಒಪ್ಕೊಂಡಿದ್ದೀನಿ. ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ. ನೈಟ್ ಎಲ್ಲ ಒಂದು ಇನಾಗರೇಷನ್ ಮಾಡಿ ಎಲ್ಲರೂ ಒಂದು ಔತಣ ಕೂಟ ಕೊಡ್ತಿದ್ವಿ. ಬೇರೆ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮ ಅಣ್ಣ ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ. ಅವರು ನನ್ನನ್ನು ಆನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು. ತಾಜ್ಮಹಲಿಂದ ಪ್ರೇರೇಪಿತರಾಗಿರೋರು, ಚಾರ್ಮಿನಾರಿಂದ ಪ್ರೇರೇಪಿತರಾಗಿರೋರು, ನನ್ನ ಸಿನಿಮಾಗಳಿಂದ ಪ್ರೇರೇಪ ಒರಿಜಿನಲ್ ಆಡಿಯನ್ಸ್. ಸೊ ನನ್ನನ್ನು ಬೆಳೆಸ್ತಕ್ಕಂಥದ್ದನ್ನು ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ. ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾನು ಒಳ್ಳೆಯದನ್ನೇ ಮಾಡ್ತೀನಿ, ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ. ನಾಳೆ ದಿನ ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು. ನಾನು 5 ಸಿನಿಮಾ ಮಾಡ್ತಾಯಿದ್ದೀನಿ, ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ. ಕಬ್ಜಾ 4,000 ಥಿಯೇಟರ್ ರಿಲೀಸ್ ಮಾಡ್ತಾರೆ. ವರ್ಷ 4 ತುಂಬಾ ಇದ್ದಾರೆ, ಕಷ್ಟಪಟ್ಟು ಹೇಳ್ಬಾರ್ದು ಸರ್. ಯಾರು ಓಪನ್ ಆಗಿರಲ್ಲ. ಮೊನ್ನೆ ಒಂದು ವ್ಯಕ್ತಿಯೆಲ್ಲ ಓಪನ್ ಆಗಿರೋದೆ ನಾನೇನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ನಮಗೂ ಗೊತ್ತಿದೆ. ಸೊ ಅಂಥ ಒಂದು ಕಬ್ಜಾದಂತಹ 5 ಶಕ್ತಿ ಬೇಕು. ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಎಲ್ಲ ಕೊಡ್ತಿದ್ದಾರೆ. ಎಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ, ನನ್ನ ರೈತಲ್ಲೋ ಇತ್ತಲ್ಲೋ ಕರ್ಕೊಂಡ್ಬಂದಿದ್ದಾರೆ. ಯಾವಾಗಲೂ ಹೇಳೋ ಮಾತು, ನನ್ನ ಹಂತವಾಗಿ ಹೆಜ್ಜೆ ಇಟ್ಕೊಂಡು ಕರ್ಕೊಂಡ್ಬಂದಿರೋ ನನ್ನ ಮಾಧ್ಯಮದ ಸ್ನೇಹಿತರುಗಳು ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು, ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಎಲ್ರಿಗೂ ನನ್ನ ಆಭಾರಿಯಾಗಿ. ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡ್ತಾರೆ. ನನ್ನ ಜನ್ಮದಿನ ನೀವೆಲ್ಲರೂ ಪ್ರೀತಿಯಿಂದ ಆರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ. 5 ಸಿನಿಮಾ ಬೇರೆ ಬೇರೆ ಜೋರಲ್ಲಿ 10 ತಿಂಗಳು ಕೂತ್ಕೊಂಡು ಇನ್ನು ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಅಂದರೆ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಅವ್ರು ತಪ್ಪು ಮಾಡ್ತೀವಿ, ಚಿಕ್ಕ ಏನು ಅವೆಲ್ಲ ತಿದ್ಕೋಬೇಕಲ್ವ. ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ. ಬರಹಗಾರರ ಟೀಮ್ ಕೂಡ ಚೆನ್ನಾಗಿದೆ. ಈ 10 ತಿಂಗಳು 5 ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ. 5 ಸಬ್ಜೆಕ್ಟ್ ಶುರುವಾಗುತ್ತೆ. ಮೊದಲಿಗೆ ಇವತ್ತು ನಾನು ವಿಷಯ ಹೇಳಲೇಬೇಕು. ಚಂದ್ರು 5 ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಅದೆಲ್ಲರಿಗೂ ಒಂದು ಕುತೂಹಲ ಇದೆ. 5 ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ.